ಹಾಯ್ 456 ವಿ ಡಿ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ಬೋದು. 10 ರೂಪಾಯಿ ಹೂಡಿಕೆ ಮಾಡಿ ಲಕ್ಷ ಗಳಿಸ್ಬೋದು ಎಂಬ ತಮ್ಲೈನ್. ಅದರ ಬಗ್ಗೆ ಸಂಪೂರ್ಣ ವಿಡಿಯೋ ಇದರಲ್ಲಿ ಸಿಗುತ್ತೆ. ಯಾವುದೇ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಹೇಗೆ ಲಕ್ಷ ಗಳಿಸ್ಬೋದು ಎಂಬ ಮಾಹಿತಿ ಸಿಗುತ್ತೆ. ನಮಸ್ಕಾರ ಕನ್ನಡಿಗ ಬಾಂಧವರೇ, ನಿಮ್ಮ ಎಲ್ಲಾದರೂ ಕೇಳಿದ್ದೀರಾ 10 ರೂಪಾಯಿ ಹೂಡಿಕೆ ಮಾಡಿದರೆ ಲಕ್ಷ ಆಗುತ್ತಾ, ದಿನಕ್ಕೆ 10 ರೂಪಾಯಿ ಸಾಕೆ ಶ್ರೀಮಂತರಾಗೋಕ್ಕೆ? ಇದು ನಿಜನಾ ಅಥವಾ ಸುಳ್ಳ ಎಂಬುದರ ಬಗ್ಗೆ ಇದೆ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯ. ಇದು ನಿಜವಾಗ್ಲೂ 10 ರೂಪಾಯಿ ಹೂಡಿಕೆ ಮಾಡಿದರೆ ಲಕ್ಷ ಗಳಿಸ್ಬೋದು. ಲೆಕ್ಕಾಚಾರ ಬಗ್ಗೆ ನೋಡೋಣ, ಯಾವ ಅಪ್ಲಿಕೇಶನ್ ಬಗ್ಗೆ ನೋಡೋಣ, ಯಾರಿಗೆ ಸಾಧ್ಯ ನೋಡೋಣ, ಯಾರಿಗೆ ಸಾಧ್ಯವಿಲ್ಲ ನೋಡೋಣ. ಎಲ್ಲವನ್ನು ಸರಳವಾಗಿ ಕನ್ನಡದಲ್ಲಿ ತಿಳಿಸುತ್ತೇನೆ. ನೆಕ್ಸ್ಟ್, ಹೂಡಿಕೆ 10 ರೂಪಾಯಿ ಹೂಡಿಕೆ ಅಂದರೆ ಏನು? 10 ರೂಪಾಯಿ ಹೂಡಿಕೆ ಅಂದರೆ ಸಾಮಾನ್ಯವಾಗಿ SIP ಅಂತ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅಂದರೆ ಮ್ಯೂಚುವಲ್ ಫಂಡಲ್ಲಿ ನಾವು ಸಿಸ್ಟಮೆಟಿಕ್ಕಾಗಿ 10 ರೂಪಾಯಿ ಹೂಡಿಕೆ ಮಾಡ್ತಾ ಹೋದರೆ ಏನಾಗುತ್ತಾ ಅಂತೇಳಿ. ಅಂದರೆ ದಿನಕ್ಕೆ 10 ರೂಪಾಯಿದಾಗ ನಾವು ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 300 ರೂಪಾಯಿ ಆಗುತ್ತೆ. ಇದು ಒಂದು ಜೂಜ್ ಅಲ್ಲ, ಇದು ಲಾಂಗ್ ಟರ್ಮ್ ಒಂದು ಹೂಡಿಕೆ. ಹಾಗಾದ್ರೆ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಈ ಯಾವ ಥರ ಸಾಮಾನ್ಯ ಲೆಕ್ಕಾಚಾರಪ್ಪ ಅಂದ್ರೆ ಇಲ್ಲಿ ನೋಡೋಣ. ಒಂದು ದಿನಕ್ಕೆ 10 ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ 300 ಆಯಿತು, ವರ್ಷಕ್ಕೆ 3600 ಆಯಿತು. ಹಂಗಂದ್ರೆ 20 ವರ್ಷ ನಿರಂತರವಾಗಿ ನಾವು ಹೂಡಿಕೆ ಮಾಡ್ತಾ ಹೋದ್ರೆ ಎಷ್ಟಾಗುತ್ತೆ ಅಂದ್ರೆ 72,000 ರೂಪಾಯಿ ಆಗುತ್ತೆ. ಹಾಗೆ ಈ ಮ್ಯೂಚುವಲ್ ಫಂಡಲ್ಲಿ ಸರಾಸರಿ ರಿಟರ್ನ್ ನಮಗೆ 10ರಿಂದ 15% ರಿಟರ್ನ್ ಸಿಗ್ಬೋದು, ಅಥವಾ ಹೆಚ್ಚು ಸಿಗ್ಬೋದು, ಅದು ಕಡಿಮೆ ಸಿಗ್ಬೋದು. ಇಷ್ಟಂತ ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ, ಇದೊಂದು ಎಜುಕೇಷನ್ ವಿಡಿಯೋ. 10ರಿಂದ 15% ಸಿಕ್ಕರೂ ಕೂಡ ನಮಗೆ ಎಷ್ಟು ಬರುತ್ತೆ ರಿಟರ್ನ್ ಮೊತ್ತ ಅಂದರೆ 2.5 ಲಕ್ಷದಿಂದ 4 ಲಕ್ಷ ತನಕ ಏನಾಗುತ್ತೆ ರಿಟರ್ನ್ ಸಿಗುತ್ತೆ. ಅಂದರೆ ಒಂದೇ 10ರಿಂದ ಲಕ್ಷ ಆಗಲ್ಲ, 10 ರೂಪಾಯಿ ಡೈಲಿ ಸಿಸ್ಟಮೆಟಿಕ್ ಡೈಲಿ ಡೇ ಬೈ ಡೇ ನಾವು ಏನು ಮಾಡೋದು ಅದನ್ನು ಹೂಡಿಕೆ ಮಾಡ್ತಾ ಹೋದ್ರೆ ಅದು ಸಮಯ ಜೊತೆ ಏನಾಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ. ನೆಕ್ಸ್ಟು, ಲಕ್ಷ ಬೇಕಾದ್ರೆ ಏನು ಮಾಡಬೇಕು? ಲಕ್ಷ ಗಳಿಸ್ಬೇಕಾದ್ರೆ 3 ಸೂತ್ರಗಳಿದಾವೆ. ಒಂದು, ಹೂಡಿಕೆ ಮೊತ್ತವನ್ನು ಏನು ಮಾಡಬೇಕು? ಹೆಚ್ಚಿಸ್ಬೇಕು. ಹೂಡಿಕೆ ಮೊತ್ತವನ್ನು ಹೆಚ್ಚಿಸ್ಬೇಕು. ಅಂದರೆ ಹೂಡಿಕೆ ಮೊತ್ತ ಹೇಗೆ ಹೆಚ್ಚಿಸೋದಪ್ಪ ಅಂದ್ರೆ, ಈಗ 10 ರೂಪಾಯಿ ಇರುತ್ತೆ, ನೆಕ್ಸ್ಟ್ ಅದನ್ನು 50 ರೂಪಾಯಿ ಮಾಡೋದು, 50 100ಕ್ಕೆ ಮಾಡೋದು. ಆದಷ್ಟು ಆದಾಯವನ್ನು ಹೆಚ್ಚಿದಂತೆ ಏನಾಗುತ್ತೆ SIP ಕೂಡ ಏನಾಗುತ್ತೆ ಹೆಚ್ಚು ಮಾಡ್ತಾ ಹೋಗುತ್ತೆ. ಹಂಗಂದ್ರೆ ಎರಡನೇದು ಏನಪ್ಪ ಅಂತಂದರೆ, ಸಮಯ ತುಂಬ ಮುಖ್ಯ. ಅಂದ್ರೆ ನಾವು ಯಾವುದೇ SIP ಮಾಡ್ಬೇಕಂದ್ರೆ ಬರೀ 5 ವರ್ಷ 3 ವರ್ಷ 2 ವರ್ಷ ಮಾಡಿದ್ರೆ ಅದು ಆಗಲ್ಲ. ಮಿನಿಮಮ್ 10 ವರ್ಷ, ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಬೆಸ್ಟ್ ಯಾವುದಂದ್ರೆ 20ರಿಂದ 25 ವರ್ಷ ನಾವು ಹೂಡಿಕೆ ಮಾಡಿದ್ರೆ ನಮಗೆ ದೊಡ್ಡ ಅಮೌಂಟ್ ಒಳ್ಳೆ ಸಿಗುತ್ತೆ ರಿಟರ್ನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಆಮೇಲೆ ಶಿಸ್ತು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಶಿಸ್ತು ಇಂಪಾರ್ಟೆಂಟ್ ಯಾಕಂತಂದ್ರೆ ನಾವು ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಒಂದಿನ ಕಟ್ಟೋದು ಅಥವಾ ಒಂದು ವಾರ ಕಟ್ಟೋದು ಮತ್ತು ಒಳ್ಳೆ ಬಿಟ್ಬಿಡೋದು, 3 ತಿಂಗಳು ಬಿಟ್ಟೋದು ಅಥವಾ 6 ದಿನ ಕಟ್ಟೋದು, ಹಿಂಗೆ ಮಾಡಬಾರ್ದು. ಒಂದು ನಿರಂತರವಾಗಿ ಸಿಸ್ಟಮ್ಟಿಗೆ, ಅದಕ್ಕೆ SIP ಅಂತ ಹೇಳೋದು. ಒಂದು ನಿರಂತರವಾಗಿ ಒಂದು ಮೊತ್ತವನ್ನು ನಿರಂತರವಾಗಿ ಕಟ್ತಾ ಹೋದಂತೆ ಏನಾಗುತ್ತೆ ಅದು ನಮ್ಗೆ ದೊಡ್ಡ ಮೊತ್ತವಾಗಿ ಪರಿಣಮಿಸುತ್ತೆ. ಹಂಗಾರೆ ಮಾರುಕಟ್ಟೆ ಬಿದ್ದಾಗ ಭಯಪಡಬಾರ್ದು. ಯಾವುದೇ ಕಾರಣಕ್ಕೂ ಮಾರುಕಟ್ಟೆ ಬಿದ್ದಾಗ ಭಯಪಡಬಾರ್ದು. ಯಾಕಂದ್ರೆ ಬಿದ್ದಾಗ ಕೂಡ ನಮಗೆ ಷೇರುಗಳು ಹೆಚ್ಚಾಗ್ತವೆ, ನಮ್ಮ ಅಮೌಂಟ್ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಯಾವಾಗ ಮಾರ್ಕೆಟ್ ಬಿದ್ದಿರುತ್ತಲ್ಲ ಅವಾಗ ವಸ್ತುಗಳು ಅಥವಾ ಷೇರುಗಳು ಕಡಿಮೆ ರೇಟ್ ಸಿಗಿರುತ್ತೆ. ಅಂಥ ಟೈಮಿಗೆ ನಮ್ಮ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕಿದಾಗ ಅದು ಮುಂದೆ ಆ ರೇಟ್ ಏರಿದಾಗ ನಮಗೆ ಒಳ್ಳೆ ಮೊತ್ತ ಕೂಡ ಸಿಗುತ್ತೆ. ನೆಕ್ಸ್ಟ್, ಅತ್ಯಂತ ಬೆಸ್ಟ್ ಅಪ್ಲಿಕೇಶನಲ್ಲಿ ಯಾವುದು? SIP ಮಾಡೋಕ್ಕೆ ಯಾವ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ಇದರಲ್ಲಿ ನಾವು ನೋಡ್ತಿರ್ಬೋದು. ಒಂದು ಫೋನ್ಪೇ ಐತೆ, ಎರಡನೇದು ಗ್ರೋ ಅಂತ ಐತೆ, ಮೂರನೇದು ಜೋರ್ದ ಐಕಾನ್ ಅಂತ ಐತೆ, ನೆಕ್ಸ್ಟ್ ಪೇಟಿಎಮ್ ಮನಿ. ಇದರಲ್ಲಿ ಮಾಡ್ಬೋದು. ಸರ್, SIP ಮಾಡೋಕ್ಕೆ ಕಂಪಲ್ಸರಿಯಾಗಿ ಏನು ಬೇಕು? ನಮಗೆ ಕಂಪಲ್ಸರಿಯಾಗಿ ಡಿಮೆಟ್ ಅಕೌಂಟ್ ಬೇಕೇ ಬೇಕು. ನಾನು ಆಲ್ರೆಡಿ ಡಿಮೆಟ್ ಅಕೌಂಟ್ ಬಗ್ಗೆ ಇನ್ನೇ ಕ್ಲಾಸ್ ಮಾಡಿದ್ದೀನಿ, ಕಮೆಂಟಲ್ಲಿ ಐತಿ, ಅದನ್ನು ನೋಡಿಕೊಂಡು ನೀವು ಹೆಂಗೆ ಅಂತ ನೋಡ್ಕೊರ. ನಂತರ ಕಂಪಲ್ಸರಿ ಏನಾಗಬೇಕು? KYC ಆಗಿರಬೇಕು. ಇಷ್ಟಾದ ನಂತರ ಇದು ಯಾರಿಗೆ ಉತ್ತಮ, ಯಾರು ಮಾಡಿದ್ರೆ ಇದು ಬೆಸ್ಟು ಅಂತ ಅಂದ್ರೆ, ಇದು 10 ರೂಪಾಯಿ ಯಾರಿಗೆ ಸೂಕ್ತ ಅಂತಂದ್ರೆ ವಿದ್ಯಾರ್ಥಿಗಳು. ಈಗ ತಂದೆ ತಾಯಿ ಏನು ಮಾಡ್ತಾರೆ, ದಿನಕ್ಕೆ 10 ರೂಪಾಯಿ 20 ರೂಪಾಯಿನೂ ಖರ್ಚಿಗೆ ಕೊಟ್ಟಿರ್ತಾರೆ. ಅದ್ರಲ್ಲಿ 10 ರೂಪಾಯಿ ಅವರು SIP ಮಾಡ್ತಾ ಹೋದ್ರೆ ಉತ್ತಮ. ನೆಕ್ಸ್ಟ್, ಹೊಸ ಉದ್ಯೋಗಗಳು. ಇವಾಗ ತಾನೇ ಏನು ಮಾಡ್ತಾರೆ, ಹೊಸ ಉದ್ಯಮ ಸ್ಟಾರ್ಟ್ ಮಾಡಿರ್ತಾರೆ, ಹೊಸ ಉದ್ಯೋಗಕ್ಕೆ ಹೋಗಿರ್ತಾರೆ, ಅವರು ಕೂಡ 10 ರೂಪಾಯಿನ ಮಾಡ್ಬೋದು. ಹಂಗಾರೆ ಕಡಿಮೆ ಸಂಬಳ ಉಳ್ಳವರು ಕೂಡ ಏನು ಮಾಡೋದು ಇದನ್ನು ಮಾಡ್ಬೋದು. ನೆಕ್ಸ್ಟ್, ಹೂಡಿಕೆ ಕಲಿಬೇಕನ್ನೋದು ಕೂಡ ಏನು ಮಾಡೋದು ಇವನ್ನುಗಳನ್ನ ಮಾಡ್ತಾ ಹೋಗ್ಬೋದು. ಇದಾದ ನಂತರ ತಕ್ಷಣ ಹಣ ಬೇಕಾದ್ರಿಗೆ ಇದಲ್ಲ, ಸದ್ಯಕ್ಕೆ ಬೇಕು, ಸಡನ್ ಆಗಿ ಇವತ್ತು ದುಡ್ಡು ಬೇಕು ಅಂದ್ರೆ ಇದು ಅಲ್ಲ. ಆಮೇಲೆ ಇದು ಶಾರ್ಟ್ಕಟ್ ಹುಡುಗರಿಗೂ ಇದು ಕೂಡ ಅಲ್ಲ ಅಂತ ನಾವು ಹೇಳ್ಬೋದು. ಹಂಗಂದ್ರೆ ತಪ್ಪು ಕಲ್ಪನೆ ಏನು ತಪ್ಪು ಕಲ್ಪನೆ ಅಂದ್ರೆ, ಒಂದೇ ರಾತ್ರಿಗೆ ನಾವು 10 ಲಕ್ಷ ಗಳಿಸ್ಬಿಡ್ತೀವಿ, ಇದು ಸುಳ್ಳು. ಅಥವಾ 10 ರೂಪಾಯಿ ಹಾಕಿ ಸಡನ್ನಾಗಿ ಒಂದು ನೈಟಿಗೆ 10 ಲಕ್ಷ ಮಾಡ್ತೀವಿ, 1 ಲಕ್ಷ ಮಾಡ್ತೀವಿ, ಇದು ಸುಳ್ಳು. ಅಂದರೆ ಅದು ನಿರಂತರವಾಗಿ ನೀವು ಮಾಡ್ತಾ ಹೋಗ್ಬೇಕು. ಇದನ್ನು ನೋಡಿದ್ರಲ್ಲ ಆ ಥರ. ನೆಕ್ಸ್ಟ್, ಗ್ಯಾರಂಟಿ ರಿಟರ್ನ್. ಇಷ್ಟ ರಿಟರ್ನ್ ಸಿಗ್ತಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಸಿಗ್ಬೋದು, ಕಡಿಮೆ ಸಿಗ್ಬೋದು. ಅದರಿಂದ ಸರಾಸರಿ 10ರಿಂದ 12% ನಾವು ಏನು ಮಾಡೋದು ಗೆಸ್ ಮಾಡ್ಬೋದು. ಇದರಲ್ಲಿ ರಿಸ್ಕ್ ಇರುತ್ತೆ, ಕಂಟಿನ್ಯೂ ಆಗಿ ರಿಸ್ಕ್ ಇರುತ್ತೆ. ಆಮೇಲೆ ಇದು ಶಿಸ್ತುಬದ್ಧ ಸಂಪತ್ತು ನಿರ್ಮಾಣ. ಇದು ಒಂದು ಸಮಯದ ಆಟ ಅಷ್ಟೇ.
ಹಂಗಿದ್ರೆ ಸ್ನೇಹಿತರೆ, ಇವತ್ತು 10 ರೂಪಾಯಿ ಚಿಕ್ಕದಾಗಿ ಕಾಣ್ಬೋದು, ಆದರೆ ಅದು 10 ರೂಪಾಯಿ ನಿಮ್ಮ ಹೂಡಿಕೆಗೆ ಅಭ್ಯಾಸವನ್ನು ಏನಾಗುತ್ತಾ ಹುಟ್ಟಾಕುತ್ತೆ. ಇವತ್ತು 10 ರೂಪಾಯಿ ಸಣ್ಣದಾಗ್ಬೋದು, ಅದು ಡೈಲಿ ಡೇ ಬೈ ಡೇ ನಾವು ಅದನ್ನ ಇನ್ವೆಸ್ಟ್ ಮಾಡ್ತಾ ಬಂದಾಗ ಏನಾಗುತ್ತಾ ದೊಡ್ಡ ಅಮೌಂಟಾಗಿ ಪರಿಣಮಿಸುತ್ತೆ. ಅಭ್ಯಾಸ ದೊಡ್ಡದಾದರೆ ಹಣವು ಕೂಡ ಏನಾಗುತ್ತಾ ಸಡನ್ನಾಗಿ ದೊಡ್ಡದಾಗ್ತಾ ಬರುತ್ತೆ ಅಂತೇಳಿ ನಾವು ನೋಡ್ತೀವಿ. ಇದಾದ ನಂತರ ಇವೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ, ನಿಮಗೆ ಉಪಯೋಗ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ. ಆಮೇಲೆ ಈ ಚಾನಲನ್ನು ಇನ್ನೊಬ್ರು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಚಾನಲನ್ನು